ಉಚಿತ ಆರೋಗ್ಯ ಮೇಳ ಹಾಗೂ ರಕ್ತದಾನ ಶಿಬಿರಕ್ಕೆ ಶಾಸಕರು ಚಾಲನೆ. ಹುಟ್ಟುವ ಮಗುವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಷ್ಟು ಖರ್ಚು ಮಾಡುತ್ತಿದೆ ಎಂಬುದನ್ನು ಎಲ್ಲರೂ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಶಾಸಕ ಎಂ ಕೃಷ್ಣಾರೆಡ್ಡಿ ಹೇಳಿದರು. ಅವರು 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ನಗರದ ಕೆನರಾ ಬ್ಯಾಂಕ್ ರಸ್ತೆಯಲ್ಲಿರುವ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಬೃಹತ್ ಉಚಿತ ಮೇಳ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಉದ್ಘಾಟನೆ ಮಾಡಿದ ಮಳಿಗೆಗಳಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಮಕ್ಕಳು ಸೇವಿಸಬೇಕಾದ ವಿವಿಧ ಆಹಾರದ ಬಗ್ಗೆ ಅರಿವು ಮೂಡಿಸಿರುವುದು ಸಂತಸ ಎಂದ ಶಾಸಕರು ಈ ಬಗ್ಗೆ ಅಂಗನವಾಡಿ ಕೇಂದ್ರಗಳಲ್ಲಿ 3ನೇ ಶನಿವಾರ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದನ್ನು ಶ್ಲಾಘಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಇಂದಿರಾ ಕಾಬಾಡಿಯಾ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್, ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ನೋಡಲ್ ಅಧಿಕಾರಿ ಚನ್ನಕೇಶ್ವರ ರೆಡ್ಡಿ, ಡಾಕ್ಟರ್ ಪ್ರಕಾಶ್, ಡಾಕ್ಟರ್ ಶಿವಕುಮಾರ್, ಸಿಡಿಪಿಒ ಮಹೇಂದ್ರ, ಎಸಿಡಿಪಿಒ ನಾನಮ್ಮ, ನಗರಸಭೆ ಅಧ್ಯಕ್ಷ ರೇಖಾ ಉಮೇಶ್, ಉಪಾಧ್ಯಕ್ಷ ಸುಹಾಸಿನಿ ಶೇಷರೆಡ್ಡಿ, ರಿವರ್ಸ್ ಸ್ವಯಂ ಸೇವಾ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎನ್ ಹರಿಪ್ರಸಾದ್ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಸಹ ಆಗಮಿಸಿದ್ದರು. ಹೀಗಾಗಿ ಇಂಥ ಒಂದು ಬೃಹತ್ ಆರೋಗ್ಯ ಮೇಳ ಆಗಬೇಕು ಅಂತೇಳಿ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲ ಕಡೆ ಕೂಡ ಇದು ಮಾಡ್ತಾ ಇದೆ. ಆದರೆ ಇಲ್ಲಿ ನಮ್ಮಲ್ಲಿ ಕೂಡ ಇವತ್ತು 12 ಸ್ಟಾಲ್ಗಳನ್ನು ಹಾಕಿದ್ದಾರೆ.
ಆ ಸ್ಟಾಲ್ಗಳಲ್ಲಿ ಇವತ್ತು ಎಲ್ಲ ರೀತಿಯಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಒಂದು ಮಗು ಹುಟ್ಟೋಕ್ಕೆ ಮೊದಲು ಈ ಭೂಮಿಗೆ ಬರೋಕ್ಕೆ ಮೊದಲೇ ಆದರೆ ಸರ್ಕಾರಗಳು ಎಷ್ಟು ಹಣ ಖರ್ಚು ಮಾಡುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಇವತ್ತು ಒಂದು ಮಗು ಹುಟ್ಟೋಕ್ ಮೊದಲೇ ಎಷ್ಟು ಹಣ ಖರ್ಚು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ಆಲೋಚನೆ ಮಾಡಬೇಕು. ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಇರ್ಬೋದು, ಇವತ್ತು ಗರ್ಭಿಣಿಯರಿಗೆ ನಮ್ಮ ಸರ್ಕಾರಗಳಿಂದ ಕೊಡ್ತಕ್ಕಂಥ, ಇವತ್ತು ನಾವು ಆ ಸ್ಟಾಲ್ಗಳಲ್ಲಿ ನೋಡಿದಾಗ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರುಗಳು ಅವರೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು ಎಷ್ಟು ಯಾವ್ಯಾವ ರೀತಿ ಒಬ್ಬ ಗರ್ಭಿಣಿ ಮಹಿಳೆ ಯಾವ್ಯಾವ ರೀತಿ ಆರೋಗ್ಯವಾಗಿ ಚೆನ್ನಾಗಿರಬೇಕು, ಒಂದು ಆರೋಗ್ಯವಾದಂಥ ಮಗು ಹುಟ್ಟಬೇಕಾದ್ರೆ ಯಾವ್ಯಾವ ಪದಾರ್ಥಗಳನ್ನು ನಾವು ಸೇವಿಸಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆದ್ರೆ ನಾನು ಅವ್ರನ್ನ ಕೇಳ್ತಾ ಇದ್ದೆ, ನೀವು ಇಂಥ ಮೇಳದಲ್ಲಿ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀರಾ ಹೇಗೆ ಅಂತ. ಇಲ್ಲ, ಅವರು ಪ್ರತಿ ತಿಂಗಳಲ್ಲಿ 3ನೇ ಶನಿವಾರದಂದು ನಮ್ಮ ಕೇಂದ್ರಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ ಇದನ್ನೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ನನಗೆ ಬಹಳ ಖುಷಿ ಆಯಿತು. ನಾನು ಹೇಳಿದೆ, ನಾನು ಇಂಥ ಅಂಗನವಾಡಿ ಕೇಂದ್ರಕ್ಕೆ ಬರ್ತೀನಿ ಅಂದರೆ ನೀವು ತಯಾರಿ ಮಾಡ್ಕೊಳ್ತೀರಾ, ನಾನು ಸಡನ್ ಆಗಿ ಬರ್ತೀನಿ ಅಂತ ಹೇಳಿದೆ. ನೀವು ಯಾವತ್ತಾದರೂ ಬನ್ನಿ ಸರ್, 3ನೇ ಶನಿವಾರ ನಾವು ರೆಡಿ ಇರ್ತೀವಿ, ನಾವು ಯಾರು ಹೇಳಿ ಬಿಡ್ಲಿ ನಾವು ಅದ ಕೆಲಸವನ್ನ ಕಾಯ ವಾಚ ಮನಸ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ನಮ್ಮ ಸರ್ಕಾರಗಳು ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಇವತ್ತು ಏನು ಅಂದ್ರೆ ಒಂದು ಹುಟ್ಟೋ ಮಗು ಆರೋಗ್ಯವಂತವಾಗಿ ಹುಟ್ಟಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಗರ್ಭಿಣಿ ಮಹಿಳೆಗೆನೆ ಅಲ್ಲಿಂದನೇ ಚಿಕಿತ್ಸೆ ಕೊಡುವಂಥದ್ದು ಮತ್ತು ಆ ಒಂದು ಗುಣಮಟ್ಟವಾಗಿ ಒಂದು ಆರೋಗ್ಯವಾಗಿ ಆ ಮಗು ಹುಟ್ಟಬೇಕಾದ್ರೆ ಅದಕ್ಕೆ ಏನೇನು ಪದಾರ್ಥಗಳನ್ನ ಆ ಗರ್ಭಿಣಿ ಮೂಲಕ ಸೇರಿಸಬೇಕು ಅನ್ನುವಂಥದ್ದನ್ನ ಇವತ್ತು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಗರ್ಭಿಣಿ ಮಹಿಳೆ ಕೂಡ ಆರೋಗ್ಯವಂತರಾಗಿರ್ತಾರೆ ಮತ್ತು ಅವರಿಗೆ ಹುಟ್ಟುವಂತ ಮಗು ಕೂಡ ಅದು ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಾಗಿರುತ್ತೆ ಮತ್ತು ಆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆ ಒಂದು ರಾಷ್ಟ್ರವನ್ನ ಕಟ್ಟುವಂತ ಒಂದು ಮಗು ಅದಕ್ಕೆ ಬೆಳೆಸುವಂಥದ್ದು. ಆ ಮಗು ಹುಟ್ಟಿದ ನಂತರ ಅದಕ್ಕೆ ಬೇರೆ ಬೇರೆ ರೀತಿಯಂತ ಶಿಕ್ಷಣ ಕೊಡುವಂಥದ್ದು ಮತ್ತೆ ಅದು ಕಡೆಯವರೆಗೂ ಕೂಡ ಆ ಸರ್ಕಾರದ ಜವಾಬ್ದಾರಿ ಇರ್ತದೆ, ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತದೆ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇರ್ತದೆ. ಅದಕ್ಕೆಲ್ಲ ವ್ಯವಸ್ಥೆಗಳು ಕೂಡ ಇರ್ತದೆ. ಆದರೆ ಇಂಥ ಒಂದು ಬೃಹತ್ ಆರೋಗ್ಯ ಮೇಳದಲ್ಲಿ ಇವತ್ತು ಸಾಕಷ್ಟು ವಿಚಾರಗಳನ್ನ, ಅದು ಬಹಳ ವಿಶೇಷವಾಗಿ ನಾನು ಮೊನ್ನೆ ನಡೆದಂತ KDP ಮೀಟಿಂಗ್ ಅಲ್ಲಿ ಕೂಡ ನಾನು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿದ್ರು, ನಾನು ಅವರಿಗೆ ಕೇಳ್ತಾ ಇದ್ದೆ ಎಷ್ಟು ABRK ಕಾರ್ಡ್ಗಳು ಇಲ್ಲಿವರೆಗೂ ಕೂಡ ವಿತರಣೆ ಆಗಿದೆ ಅಂತ ಹೇಳಿ. ಅವ್ರಿಗೆ ಅಂಕಿಅಂಶ ಇರಲಿಲ್ಲ, ಆಮೇಲೆ ತಂದು ಕೊಟ್ಟರು. ಬಹುಶಃ ನಮ್ಮ ಆರೋಗ್ಯ ಕೇಂದ್ರ